ಹಾಯ್, ನಾನಂತೂ ಪವಾಡ ಬಂದಿದ್ದೆ ಅಂದಲ್ವ, ಮತ್ತೆ ನಾನು ವಾಪಸ್ ಬರ್ತಾಯಿದ್ದೀನಿ ದೊಡ್ಡಬಳ್ಳಾಪುರಕ್ಕೆ. ತುಮಕೂರಿಂದ ಬಂದ್ವಿ. ತುಮಕೂರಿಗೆ ಹೋಗಿ ಆಮೇಲೆ ರೌಂಡ್ ಆದಂಗೆ ಆಯಿತು ತುಂಬಾ. ನಾನು ನಮ್ಮ ಅಕ್ಕನ ಮಗನ ಕರ್ಕೊಬಂದೆ. ಅಂದರೆ ಹಲ್ಲು ನೋವು ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಸಿ ಹೋಗಿದ್ರು ಇಲ್ಲೇ ದೊಡ್ಡಬಳ್ಳಾಪುರ ಹಾಸ್ಪಿಟ್ಲಲ್ಲಿ. ಅದಕ್ಕೆ ಮತ್ತೆ ಉಳ್ಕಲಾಗಿದ್ವಲ್ಲ ಎಲ್ಲ, ಮತ್ತೆ ಇನ್ನೊಂದು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಸ್ಬೇಕು ಅಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಕಳಿಸ್ತಾಯಿತ್ತು. ಅದಕ್ಕೆ ನಾನು ಕರ್ಕೊಬಂದೆ. ಬಸ್ ಹತ್ಬಿಟ್ಟು ಇಲ್ಲಿ ಬಸ್ಸುಗಳ ಹತ್ರ ಇಳಿದ್ಬಿಟ್ಟು ಅಲ್ಲಿಂದ ನೋಡ್ಕೊಬಂದ್ವಿ. ನಾನು ನಮ್ಮ ಅಕ್ಕನ ಮಗ ಪಾಪ ಅವನು ನನ್ನ ಜೊತೆ ನಡ್ಕೊಂಬಂದವನೆ. ಇದು ಬಂದು ನಮ್ಮ ಏರಿಯಾದಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಗಿಡಗಳೆಲ್ಲ ಯಾವ ಥರ ಮನೆ ಹತ್ರ ಹಾಕ್ಕೊಂಡವ್ರು ಅಂತ ಹೇಳ್ಬಿಟ್ಟು ನಾನು ನಮ್ಮ ಮನೆಗೆ ಬಂದೆ. ಇದೆ ನಮ್ಮ ಮನೆ ನೋಡಿ, ನಾವು ಬಾಡಿಗೆಗಿರೋ ಮನೆ. ತುಂಬಾ ಚೆನ್ನಾಗಿರುತ್ತೆ. ಕೆಳಗಡೆ ಮನೆ ಅಕ್ಕ ಅಂತೂ ತುಂಬ ಚೆನ್ನಾಗಿ ಎಲ್ಲ ಫ್ಲವರ್ಸ್ ಗಿಡಗಳೆಲ್ಲ ತುಂಬ ಚೆನ್ನಾಗಿದೆ. ನಾವಂತೂ ಸ್ಟೆಪ್ಸ್ ಹತ್ತಬೇಕು. ಥರ್ಡ್ ಫ್ಲೋರ್ ಆಗುತ್ತೆ, ಸೆಕೆಂಡ್ ಫ್ಲೋರ್ ಅನ್ಬೇಕು ಇದನ್ನು, ಯಾಕಂದರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಅಲ್ವಾ, ಅದಕ್ಕೆ. ಮನೆಗಳಂತೂ ತುಂಬ ಚೆನ್ನಾಗಿದೆ ಈ ಕಡೆ ಎಲ್ಲ. ಇದು ಬಂದು ನಮ್ಮ ಓನರ್ ಅವ್ರ ಮನೆ. ಅವರು ಚೆನ್ನಾಗಿ ಇಟ್ಕೊಂಡವ್ರೆ. ಅವ್ರ ಮನೆಯೂ ತುಂಬ ಚೆನ್ನಾಗಿದೆ. ಯಾಕಂದರೆ ಈ ಕಡೆ ಎಲ್ಲ ಬಾಡಿಗೆ ಎಲ್ಲ ರೇಟು, ನಮ್ದು ಬಂದು 7,000 ಹಂಗೆ ಬಾಡಿಗೆ ಇದೆ. ತುಂಬಾ ಚೆನ್ನಾಗಿರುತ್ತೆ ಈ ಏರಿಯಾದಲ್ಲಿ. ಯಾಕಂದರೆ ಮನೆ ಚೇಂಜ್ ಮಾಡೋಕ್ಕೂ ಆಗ್ತಿಲ್ಲ. ಯಾಕಂದರೆ ಈ ಏರಿಯಾದಲ್ಲಿ ತುಂಬ ಪೀಸ್ಫುಲ್ಲಾಗಿರುತ್ತೆ. ಗಿಡಗಳು, ವಾಕ್ ಹೋಗೋಕ್ಕೆ ತುಂಬಾ ಸಖತ್ತಾಗಿರುತ್ತೆ. ಯಾವುದೇ ಡಿಸ್ಟರ್ಬ್ ಇರೋಲ್ಲ, ಯಾವುದು ಟೆನ್ಷನ್ ಇರೋಲ್ಲ, ಆ ಥರ ಇರುತ್ತೆ. ನಾವು ಬಂದ್ವಿ ನೋಡಿ, ನಮ್ಮಮ್ಮ ಎಲ್ಲ ರಂಗೋಲಿ ಎಲ್ಲ ಹಾಕಿಬಿಟ್ಟು ಇಟ್ಟೈತೆ ನೋಡಿ. ಯಾವ ಥರ ಇದೆ ನಮ್ಮ ಏರಿಯಾದಲ್ಲಂತೂ ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ನಮ್ಮಮ್ಮ ಲಿಪ್ಪಟ್ಟೆ ಚಕ್ಕಲಿ ಎಲ್ಲ ಮಾಡಿಟ್ಟಿತ್ತು. ನಾವು ಅದಕ್ಕೆ ತಿನ್ನೋಣ ಅಂತೇಳಿ ಫ್ಲವರ್ಸ್ ಪಾಟ್ಸ್ ಹಾಕ್ಬಿಟ್ಟು ಮನೆಯಲ್ಲಿ ವೆಜಿಟೇಬಲ್ಸ್ ಎಲ್ಲ ಮಾರ್ನಿಂಗ್ ತಂದಿಟ್ಟಿತ್ತು. ಈ ಕಡೆ ಎಲ್ಲ ತರಕಾರಿ ತುಂಬಾ ಕಡಿಮೆ. ಅದಕ್ಕೆ ನೋಡಿ ಎಷ್ಟೊಂದು ತಂದಿಟ್ಟೈತೆ. ಎಲ್ಲ ಕ್ಲೀನ್ ಮಾಡ್ತೈತೆ. ಎಷ್ಟೊಂದು ಸೊಪ್ಪು ಎಲ್ಲ, ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಎಲ್ಲ. ಈ ಕಡೆ ಅಂತೂ ಮಳೆ ದಿನ ತುಂಬಾ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಕೋಲ್ಡಾಗಿ ಇರೋಕ್ಕಿಲ್ಲಂತೂ. ಎಷ್ಟು ಅಂದರೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಅಣ್ಣ ಪಾಪ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಮಧ್ಯಾಹ್ನನೇ ಕಂಪ್ನಿಯಿಂದ ಬಂದುಬಿಟ್ಟವನೆ. ನಾನು ಅಡುಗೆ ಮಾಡಿ ಸ್ವಲ್ಪ ತಿಂದು ಇದ್ವಿ. ಇನ್ನು ಯಾರ್ಯಾರಿಗೆ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ನನ್ನ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಸ್ವಲ್ಪ ಬಟ್ಟೆ ಇದ್ದರೆ ಬಟ್ಟೆ ಎಲ್ಲ ಒಕ್ಕೊಂಡು ಮೇಲೆ ಬಂದಿದ್ವಿ. ಥ್ಯಾಂಕ್ ಯು.